ಇಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ 2024 ಮಂಡನೆಯಾಗಲಿದೆ. ಇಂದು ಲೋಕಸಭೆಯಲ್ಲಿ ದೊಡ್ಡ ಕದನ ನಡೆಯೋದು ಫಿಕ್ಸ್ ಆಗಿದೆ. ಇಂದು ಲೋಕಸಭೆಯಲ್ಲಿ ಬಹುನಿರೀಕ್ಷಿತ ವಕ್ಫ್ ಬಿಲ್ ಮಂಡನೆ. ವಕ್ಫ್ ತಿದ್ದುಪಡಿಗೆ ವಿಪಕ್ಷ ವಿರೋಧ, ಗದ್ದಲ ಕೋಲಾಹಲ ಫಿಕ್ಸ್. ತೀವ್ರ ವಿರೋಧದ ನಡುವೆಯೂ ಇಂದು ಲೋಕಸಭೆಯಲ್ಲಿ ಬಹುನಿರೀಕ್ಷಿತ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಯಾಗ್ತಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಬಿಲ್ ಮಂಡಿಸಲಿದ್ದಾರೆ. ಮಸೂದೆ ಚರ್ಚೆಗಾಗಿ 8 ಗಂಟೆ ನಿಗದಿಪಡಿಸಿದ್ದಾರೆ. ಆದರೆ 8 ಗಂಟೆ ಸಮಯ ನಿಗದಿ ಮಾಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿರೋ ವಿಪಕ್ಷಗಳು ಇಂದಿನ ಬಿಎಸ್ಸಿ ಸಭೆಯಿಂದಲೇ ಹೊರ ನಡೆದಿವೆ. ತಿದ್ದುಪಡಿಗೆ ನಮ್ಮ ವಿರೋಧವಿದೆ ಅಂತ ವಿಪಕ್ಷಗಳು ಹೇಳ್ತಿದ್ರೆ ದಾರಿ ತಪ್ಪಿಸೋ ಯತ್ನ ಅಂತ ಬಿಜೆಪಿ ಕಿಡಿಕಾರಿದೆ. ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಏನು ಬದಲಾವಣೆಗಳಾಗಲಿವೆ ಅಂತ ನೋಡೋದಾದ್ರೆ, ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ವಕ್ಫ್ ಆಸ್ತಿಗಳ ಸರ್ವೆಗಾಗಿ ರಾಜ್ಯ ಸರ್ಕಾರವು ಸರ್ವೆ ಆಯುಕ್ತರನ್ನ ನೇಮಿಸ್ತಾ ಇತ್ತು. ಆದರೆ ತಿದ್ದುಪಡಿ ಮಸೂದೆಯಲ್ಲಿ ಜಿಲ್ಲಾಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಸರ್ವೆ ನಡೆಸಲು ನೇರವಾಗಿ ಅಧಿಕಾರ ಮತ್ತು ಜವಾಬ್ದಾರಿ ನೀಡಲಾಗುತ್ತೆ. ಇದರಿಂದ ಸರ್ಕಾರಕ್ಕೆ ವಕ್ಫ್ ಆಸ್ತಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಸಿಗಲಿದೆ ಅನ್ನೋದು ವಿಪಕ್ಷಗಳ ಆತಂಕ. ಹಾಲಿ ಇರುವ ಕಾಯ್ದೆಯಲ್ಲಿ ವಕ್ಫ್ ಮಂಡಳಿಗಳು ತಾವೇ ಲೆಕ್ಕ ಪರಿಶೋಧಕರನ್ನ ನೇಮಿಸಿ ಆಡಿಟ್ ಮಾಡಿಸ್ತಾ ಇವೆ. ಆದರೆ ಹೊಸ ಕಾನೂನು ಬದಲಾದ್ರೆ ರಾಜ್ಯ ಸರ್ಕಾರಗಳು ಲೆಕ್ಕ ಪರಿಶೋಧಕರ ಸಮಿತಿ ರಚಿಸಬಹುದು. ಈ ಸಮಿತಿಯೇ ಆಡಿಟ್ ಮಾಡಬೇಕು ಅಂತ ತಿದ್ದುಪಡಿ ಮಾಡಲು ಉದ್ದೇಶಿಸಲಾಗಿದೆ. ಸದ್ಯ ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಂ ಸಮುದಾಯದ ಸದಸ್ಯರೇ ಪ್ರಾತಿನಿಧ್ಯ ಪಡೆಯುತ್ತಿದ್ದಾರೆ. ತಿದ್ದುಪಡಿಯಲ್ಲಿ ಬಿಲ್ನಲ್ಲಿ ಕನಿಷ್ಠ 2 ಮಹಿಳೆಯರು ಮತ್ತು 2 ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ವಕ್ಫ್ ಬೋರ್ಡ್ ಭೂಮಿ ವಶಪಡಿಸಿಕೊಂಡ್ರೆ ಸದ್ಯ ನ್ಯಾಯಮಂಡಳಿಗೆ ಮಾತ್ರ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ. ಆದರೆ ಹೊಸ ಕಾನೂನಿನಿಂದ ಹೈಕೋರ್ಟ್ ಮೆಟ್ಟಿಲೇರಲು ಸಾಧ್ಯವಾಗುತ್ತೆ. ಹಾಗೆ ವ್ಯಾಜ್ಯ ವಿವಾದದಲ್ಲಿ ನ್ಯಾಯಮಂಡಳಿ ನಿರ್ಧಾರವೇ ಅಂತಿಮವಾಗಿದೆ. ಬಿಲ್ ಪಾಸ್ ಆದ್ರೆ ನ್ಯಾಯಮಂಡಳಿ ಕಾನೂನನ್ನು ಪ್ರಶ್ನಿಸಬಹುದಾಗಿದೆ. ಹೀಗೆ ಹಲವು ತಿದ್ದುಪಡಿ ಮಾಡಿರೋ ಕೇಂದ್ರ ಸರ್ಕಾರ ಆಸ್ತಿಗಳ ದುರ್ಬಳಕೆ, ಅನಧಿಕೃತ ಒತ್ತುವರಿ ತಡೆಗಟ್ಟಲು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಬಿಲ್ನಲ್ಲಿ ಪ್ರಸ್ತಾಪಿಸಲಾಗಿದೆ. 1923ರ ವಕ್ಫ್ ಕಾಯ್ದೆಯನ್ನ ರದ್ದುಗೊಳಿಸುವ ಪ್ರಸ್ತಾಪವಿದ್ದು, ಇದರಿಂದ ವಕ್ಫ್ ಆಸ್ತಿಗಳ ನಿರ್ವಹಣೆಗೆ ಏಕರೂಪದ ಕಾನೂನು ಜಾರಿಗೆ ಬರಲಿದೆ. ಆದರೆ ಮುಸ್ಲಿಮರ ಆಸ್ತಿಗಳಿಗೆ, ಈಗಾಗಲೇ ವಕ್ಫ್ ಅಧೀನದಲ್ಲಿರೋ ಆಸ್ತಿಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದ್ದು ಇಂದು ಚರ್ಚೆಗೆ ಸಿದ್ಧ ಅಂದಿದೆ. ಹಾಗಾದ್ರೆ ಇಂದು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗುತ್ತಾ? ಬಿಲ್ ಪಾಸ್ ಆಗಲು ಎಷ್ಟು ಮತಗಳು ಬೇಕು ಅಂತ ನೋಡೋದಾದ್ರೆ, ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತವಿದೆ. ಬಿಲ್ ಪಾಸ್ ಆಗಲು 272 ಮತಗಳ ಅವಶ್ಯಕತೆ ಇದ್ದು, ಇಂಡಿಯಾ ಮೈತ್ರಿಕೂಟ 233 ಸದಸ್ಯರನ್ನ ಹೊಂದಿದೆ. ಎನ್ಡಿಎ ಕೂಟದಲ್ಲಿ 293 ಸದಸ್ಯರಿರೋದ್ರಿಂದ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗುವುದು ಖಚಿತ ಎನ್ನಲಾಗ್ತಿದೆ. ರಾಜ್ಯಸಭೆಯಲ್ಲಿ 117 ಮತಗಳ ಅವಶ್ಯಕತೆ ಇದ್ದು 119 ಎನ್ಡಿಎ ಸದಸ್ಯರಿದ್ದಾರೆ. ಹೀಗಾಗಿ ಇಂದು ಕಲಾಪಕ್ಕೆ ಗೈರಾಗದಂತೆ ಎಲ್ಲಾ ಸಂಸದರಿಗೂ ಬಿಜೆಪಿ ಹಾಗೂ ಕಾಂಗ್ರೆಸ್ ವಿಪ್ ಜಾರಿ ಮಾಡಿವೆ. ವಕ್ಫ್ ಬಿಲ್ ಮಂಡನೆ, ನಾಯ್ಡು ನಿತೀಶ್ ನಡೆ ಏನು? ವಕ್ಫ್ ಬಿಲ್ಗೆ ಬಿಜೆಪಿಯ ಕೆಲ ಮಿತ್ರ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಈ ಕುರಿತು ಬಿಜೆಪಿ ಮಿತ್ರ ಪಕ್ಷ ಜೆಡಿಯು ಕೆಲ ಸಲಹೆ ನೀಡಿದೆ. ವಿಧೇಯಕವನ್ನ ಕದ್ದು ಮುಚ್ಚಿ ಮಂಡಿಸಬೇಡಿ, ಎಲ್ಲಾ ರಾಜ್ಯಗಳಿಂದ ಸಲಹೆ ಪಡೀರಿ ಅಂದಿದೆ. ಜೆಡಿಯು ಮತ್ತು ಟಿಡಿಪಿ ಮುಸ್ಲಿಂ ಮತಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ನೀಡೋ ಬಗ್ಗೆ ಸಂಶಯವಿದೆ. ಆದರೂ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ವಿರೋಧ ವ್ಯಕ್ತಪಡಿಸದೆ ಕೆಲ ತಿದ್ದುಪಡಿಗೆ ಸಲಹೆ ನೀಡಿದ್ದಾರೆ. ಹರೀಶ್, ಟಿವಿ9 ನವದೆಹಲಿ.